ಆಕಾಶವಾಣಿ ಕಲಬುರಗಿ. ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಸಂಗ್ರಾಮಕ್ಕೆ ಅಮೃತ ಮಹೋತ್ಸವದ ಸಂಭ್ರಮ. ಈ ಕುರಿತು ಮಾತನಾಡುತ್ತಾರೆ ಸಿದ್ದರಾಮ್ ಹೊನ್ಕಲ್. ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಮುಗಿದು ಈಗಾಗಲೇ 75 ವರ್ಷಗಳ ಸಂಭ್ರಮದಲ್ಲಿ ಕಳೆದ ಆಗಸ್ಟ್ 15ರಂದು ನಾವು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿದ್ದೇವೆ. ಈಗ ಈ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಸಂಗ್ರಾಮಕ್ಕೆ ಅಮೃತ ಮಹೋತ್ಸವದ ಸಂಭ್ರಮ ಹಿನ್ನೆಲೆಯಲ್ಲಿ ಕೆಲವು ಹಿಂದಿನ ನೆನಪುಗಳು ಅವಶ್ಯಕ. ನಮ್ಮ ಈ ಭಾರತದ ಬಹುತೇಕ ಜನತೆಗೆ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತ್ರ ಗೊತ್ತು. ಅದು 1947 ಆಗಸ್ಟ್ 15ರಂದು ದೊರೆತ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತ್ರ. ಆದರೆ ನಾವು ಇರುವ ಹೈದರಾಬಾದ್ ಕರ್ನಾಟಕದ, ಅಂದರೆ ಈಗಿನ ಕಲ್ಯಾಣ ಕರ್ನಾಟಕದ ಪ್ರದೇಶದವರಾದ ನಮಗೆ ಈ ಸ್ವಾತಂತ್ರ್ಯ 1 ವರ್ಷ 1 ತಿಂಗಳು ತಡವಾಗಿ ದೊರೆಯಿತು. ಇಡೀ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಪುಳಕಗೊಂಡು ಜೈ ಭಾರತ ಮಾತೆ ಎಂದು ಹರ್ಷದಿಂದ ಉದ್ಗಾರ ಮಾಡುವಾಗ ನಾವು ನಮ್ಮ ಪ್ರದೇಶದ ಜನ ಅಖಂಡ ಭಾರತದ ಒಕ್ಕೂಟದಲ್ಲಿ ಸೇರದೆ ಹೊರಗೆ ಉಳಿದ ಹೈದರಾಬಾದ್ ನಿಜಾಮನ ಹಾಗೂ ಆತನ ಸೇನಾಧಿಪತಿ ಕಾಸಿಂ ರಜ್ವಿ ಕಟ್ಟಿದ ಖಾಸಗಿ ಸೈನ್ಯ ರಜಾಕಾರರ ಬೂಟುಗಾಲಿನಿಂದ ಒದೆ ತಿನ್ನುತ್ತಾ ಅವರ ದೌರ್ಜನ್ಯ, ಹಿಂಸೆ, ಅತ್ಯಾಚಾರಕ್ಕೆ ಒಳಗಾಗಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ಹಾರಿದ ತಿರಂಗಿ ಧ್ವಜದ ಸಂಭ್ರಮ ನೋಡಲಾಗದೆ ಅದನ್ನು ಕಲ್ಪಿಸಿಕೊಳ್ಳಲು ಸಹ ಭಯಭೀತರಾದಂಥ ಪರಿಸ್ಥಿತಿಯಲ್ಲಿ ನಲುಗಿ ಹೋಗಿದ್ದೆವು. ಆ ಹಿನ್ನೆಲೆಯಲ್ಲಿ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ನಿಜಾಂ ಸರ್ಕಾರದ ಅಡಿಯಲ್ಲಿದ್ದ ಹೈದರಾಬಾದ್ ಕರ್ನಾಟಕದ ನಮಗೆ ಮತ್ತೊಂದು ಬಹು ಭೀಕರ ಹೋರಾಟ ಮಾಡಿದ ನಂತರ 1 ವರ್ಷ 1 ತಿಂಗಳು ತಡವಾಗಿ ಸ್ವಾತಂತ್ರ್ಯ ಸಿಕ್ಕಿತು. ಆ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ 2 ಹೋರಾಟಗಳ ಕುರಿತು ಸಂವಾದಿಸಲು ಯತ್ನಿಸುತ್ತೇನೆ. ಆದರೆ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಹಿನ್ನೆಲೆಯಲ್ಲಿ ಒತ್ತು ಕೊಡಲಿರುವೆ. ಯಾವುದೇ ಕಾಲಮಾನದಲ್ಲಿ ಲೇಖಕ, ಕವಿ, ಕಲಾವಿದನಾದವನು ಆ ಒಂದು ಕಾಲಮಾನದ ಸಾಕ್ಷಿ ಪ್ರಜ್ಞೆಯಾಗಿರುತ್ತಾನೆ. ತನ್ನ ಕಾಲಮಾನದಲ್ಲಿ ನಡೆದ ಯಾವುದೇ ವಿದ್ಯಮಾನಗಳಿಗೆ ಸ್ಪಂದಿಸುತ್ತಾನೆ. ಕವಿ, ಲೇಖಕ, ಬರಹಗಾರ, ಒಟ್ಟಾರೆ ಅಕ್ಷರಬಲ್ಲ ಸೃಜನಶೀಲ ವ್ಯಕ್ತಿ, ಕಲಾವಿದ, ಹೋರಾಟಗಾರ ಇವರೆಲ್ಲರೂ ಆ ಸಂದರ್ಭದಲ್ಲಿ ಸ್ಪಂದಿಸದೇ ಹೋದರೆ ಆತ ಸಮಾಜಮುಖಿ, ಜನಮುಖಿ ಕವಿಯಾಗಲಾರ, ಹೋರಾಟಗಾರನಾಗಲಾರ. ಸಾಮಾನ್ಯ ಜನತೆ ಒಬ್ಬ ಅಥವಾ ಒಂದು ಸಮೂಹ ನಾಯಕತ್ವದಲ್ಲಿ ಯಾವುದೇ ಒಂದು ಹೋರಾಟವನ್ನು ರೂಪಿಸಿದವರ ಜೊತೆ ಆ ಹೋರಾಟಕ್ಕೆ ಕೈಜೋಡಿಸುತ್ತಾರೆ. ಆಗ ಯಾವುದೇ ಒಂದು ಹೋರಾಟಕ್ಕೆ ಬೇಕಾದ ಹೋರಾಟದ ಹಾಡುಗಳು, ಕವಿತೆಗಳು, ಮಾತುಗಳು, ಭಿತ್ತಿಚಿತ್ರಗಳು, ಒಟ್ಟಾರೆ ಆಗ ಸೃಷ್ಟಿಯಾದ ಸಾಹಿತ್ಯ ಬಹುಮುಖ್ಯವಾಗಿ ಜನಮನ ಸೆಳೆದು ಹೋರಾಟದ ಕಡೆಗೆ ಜನರನ್ನು ಆಕರ್ಷಿಸುವ ಹಾಗೂ ತಮ್ಮ ಹೋರಾಟದ ಹಿಂದಿನ ಕೈಗೆ ಹಾಕಿದ ಬೇಡಿಯನ್ನು, ಬಂಧನವನ್ನು ಕಳಚಿಕೊಳ್ಳುವ ಆ ಸಂದರ್ಭದಲ್ಲಿ ಆಗಬೇಕಾದ ದೈಹಿಕ, ಮಾನಸಿಕ ಸಿದ್ಧತೆಗೆ ಒಂದು ಪ್ರೇರಣೆಯನ್ನು ಖಂಡಿತ ಸಾಹಿತ್ಯ ಕ್ಷೇತ್ರ ಒದಗಿಸುತ್ತದೆ. ನಮ್ಮದಿ ಭರತ ಭೂಮಿ ಹೆರವರ ನಂಬದಲೆ, ಜಗದೀಶ್ವರಂ ತಾನೇ ಧರಿಸಿ ನಾನಾವತಾರಗಳನ್ನು, ಕರೆವ ಸರ್ವಸ್ವಮಂ ಧರೆಯ ಸಂರಕ್ಷಿಸುವ ತೆರೆವ ಕಲಿಸಿದ ಪೂರ್ವ ಪಾಠಶಾಲೆ. ಜೈ ಭಾರತ ರಾಷ್ಟ್ರಗೀತೆಯ ಕೃತಿಯಲ್ಲಿರುವ ಈ ಕವಿತೆಯ ಹಾಡಿನ ಮೂಲಕ 19ನೇ ಶತಮಾನದ ಸ್ವಾತಂತ್ರ್ಯ ಪೂರ್ವದ ರಾಷ್ಟ್ರಾಭಿಮಾನಿ ಕವಿಯೆಂದೇ ಖ್ಯಾತರಾಗಿರುವ ಶಾಂತಕವಿ ಎಂಬ ಕಾವ್ಯನಾಮದ ಬಾಳಾಚಾರ್ಯ ಸಕ್ರಿಯವರ ಈ ಕವಿತೆಯ ಮೂಲಕ ಹರಿದು ಬಂದ ಸ್ವಾತಂತ್ರ್ಯ ಸಂಗ್ರಾಮದ ಕಾವ್ಯವನ್ನು ಗಮನಿಸಬಹುದಾಗಿದೆ. ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ ಭಾರತಾಂಬೆಯನ್ನು, ಈ ಭರತ ಭೂಮಿಯನ್ನು ಸ್ವತಂತ್ರಗೊಳಿಸಬೇಕೆಂಬ ಕಲ್ಪನೆ ಅದಾಗಲೇ ಉಗ್ರ ರಾಷ್ಟ್ರೀಯ ಪ್ರೇಮಿಗಳಲ್ಲಿ, ಕವಿ, ಲೇಖಕ, ಹೋರಾಟಗಾರರು, ಕಲಾವಿದರಲ್ಲಿ ಸುಪ್ತವಾಗಿ ಮೊಳಕೆ ಒಡೆಯುತ್ತಿದ್ದ ನವೋದಯದ ಕಾಲವದು. ತಂತ್ರವಾದ್ಯವು ಲೇಸು, ಮಂತ್ರಿಯ ಕಳೆಲೇಸು, ಯಂತ್ರವಾಹಕನ ದಯಲೇಸು, ಜಗದಿ ಸ್ವಾತಂತ್ರ್ಯವೇ ಲೇಸು ಎಂದು ನಮ್ಮ ಲೋಕಸಂಚಾರಿ, ಲೋಕಾನುಭವಿ ಕವಿ ಸರ್ವಜ್ಞನು ಈ ಜಗಕ್ಕೆ ಸ್ವಾತಂತ್ರ್ಯವೇ ಲೇಸು ಎಂದು ತಮ್ಮ ಬದುಕಿನ ಕಾಲಘಟ್ಟದಲ್ಲಿ ಹೇಳಿರುವುದು ಇಲ್ಲಿ ಉಲ್ಲೇಖನೀಯ. 12ನೇ ಶತಮಾನದ ಬಸವಾದಿ ಶರಣರ ಕಾಲದಿಂದಲೇ ಸ್ವತಂತ್ರ ವಿಚಾರಧಾರೆ ಜನಮನಕ್ಕೆ ತಲುಪಿ ಪ್ರತಿಯೊಬ್ಬರಲ್ಲಿ ವ್ಯಕ್ತಿಗೌರವ, ಆತ್ಮವಿಶ್ವಾಸ, ಸಮಾನತೆ, ಸ್ವಾತಂತ್ರ್ಯದ ಪರಿಕಲ್ಪನೆ ಈ ನೆಲದಲ್ಲಿ ಬೀಜಾಂಕುರವಾಗಿತ್ತು. ಇದು ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಹೆಮ್ಮರವಾಗಿ ಬೆಳೆದು ಇಡೀ ನಾಡು, ನುಡಿ, ಗಡಿ ದಾಟಿ ಇಡೀ ದೇಶವನ್ನೇ ವ್ಯಾಪಿಸಿದ್ದು ಸುಳ್ಳಲ್ಲ. ಮುಖ್ಯವಾಗಿ ಯಾವುದೇ ದೇಶದ ಜನಸಮೂಹ ಹೆರವರ ಕಟ್ಟುಪಾಡುಗಳಲ್ಲಿ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ತಲೆದಗ್ಗಿಸಿ ಬಹುದಿನ ಬಾಳಲಾಗುವುದಿಲ್ಲ. ಆ ಕಾಲಮಾನದ ಸಾಕ್ಷಿ ಪ್ರಜ್ಞೆಯಂತಿರುವ ಕವಿ, ಲೇಖಕ, ಬರಹಗಾರ, ಪತ್ರಕರ್ತ, ಹೋರಾಟಗಾರರು ಸುಮ್ಮನೆ ಮೌನ ಪ್ರೇಕ್ಷಕರಾಗಿ ಉಳಿಯಲಾರರು. ಅದೇ ರೀತಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಹ ತಮ್ಮ ಕಾವ್ಯದ ಮೂಲಕ ಸ್ವಾತಂತ್ರ್ಯದ ರೊಚ್ಚು ಕೆಚ್ಚು ಜನಮನಕ್ಕೆ ತಲುಪಿಸಿ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎಂಬಂತೆ ತಮ್ಮ ಕಾವ್ಯವನ್ನು ನೂರಾರು ಕವಿಗಳು ಹರಿಸಿದ್ದಾರೆ. ಅಕ್ಷರ ಬಾರದವರು ಜನಪದ ಹಾಡು, ಅಲಾಯಿ ಹಾಡು, ಲಾವಣಿ, ಬುಲಾಯಿ, ಗೀಗಿ ಪದಗಳ ಮೂಲಕ ತಮ್ಮ ರಾಷ್ಟ್ರಾಭಿಮಾನವನ್ನು ಪ್ರದರ್ಶಿಸಿ ಒಟ್ಟಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ ಮಹಾತ್ಮನನ್ನೂ ಒಳಗೊಂಡ ಎಲ್ಲ ಸಮರ ಸೇನಾನಿಗಳಿಗೆ, ಮುಂದಾಳುಗಳಿಗೆ ಪೂರಕವಾಗಿ ಕೆಲಸ ಮಾಡಿದ್ದು ಗಮನೀಯವಾಗಿದೆ. ಭಾರತಾಂಬೆಯ ಹೀನ ಸ್ಥಿತಿಯನ್ನು ಕಣ್ಣು ತೆರೆಯುತ್ತಾ ನೋಡಿರಿ, ಪಾರತಂತ್ರ್ಯದ ಸಿಲುಕಿ ಬಳಲುವ ತಾಯಿಯನ್ನು ನೀವು ಬಿಡಿಸಿರಿ, ನಮ್ಮ ನಾಡಿನ ಹೆಣ್ಣು ಮಕ್ಕಳು ವೀರಶ್ರೀಯನ್ನು ಬೀರುತ್ತಾ ಒಮ್ಮೆ ನಸಿನೊಳೆ ರಾಷ್ಟ್ರ ಕಾರ್ಯಕ್ಕೆ ಪ್ರಾಣ ಕೊಡುತ್ತೀರಲ್ಲವೇ, ನಮ್ಮ ದೇಶದ ಸಿರಿಯು ಎಲ್ಲವೂ ಅನ್ಯ ದೇಶವ ಸೇರಿತು, ಒಮ್ಮೆಯಾದರೂ ಹೊಟ್ಟೆ ತುಂಬ ಅನ್ನ ಸಿಗದಂತಾಯಿತು,
ದೇಶ ಸೇವೆಯ ಸಮರ ಕಾಲದಿ ಪ್ರಾಣ ಹೋದರೂ ನೋಡದೆ ದೇವಕೃಪೆಯನ್ನು ಪಡೆದು ದೇಶವನ್ನು ಉಳಿಸಿಕೊಳ್ಳಲು ನಡಿಗೆರಿ. ಹೀಗೆ ಅಜ್ಞಾತ ಕವಿ ಒಬ್ಬ ರಾಷ್ಟ್ರಪ್ರೇಮವನ್ನು ಮೆರೆದು ಹಿಂದಿನ ಸಿರಿ ಸಂಪತ್ತಿನ ನಮ್ಮ ಭಾರತ ಹೇಗಾಗಿದೆ ನೋಡಿ, ತುತ್ತು ಅನ್ನವೂ ಸಿಗದಂತಾಗಿದೆ ಬಡಬಗ್ಗರಿಗೆ ಎಂದು ಎಚ್ಚರಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಬನ್ನಿ, ಇದಕ್ಕಾಗಿ ಪ್ರಾಣ ಹೋದರೂ ಪರವಾಗಿಲ್ಲ, ದೇವಕೃಪೆಯಿಂದ ಹೋರಾಡಿ ಗೆಲ್ಲೋಣವೆಂದು ಹೇಳಿದ ಈ ಕವಿತೆಯ ಆಶಯ ಇಡೀ ಕನ್ನಡ ಕಾವ್ಯದ ಒಳಹರಿವಾಗಿತ್ತು ಅನಿಸದಿರದು. ಸತ್ತಂತಿಹರನ್ನು ಬಡಿದೆಚ್ಚರಿಸು ಎಂಬ ಕವಿ ಕುವೆಂಪುರವರು ಸಾರಿಬಾ ಸರ್ವರ್ಗೆ ಸ್ವಾತಂತ್ರ್ಯಮಂ, ಸಾರಿಬಾ ಸರ್ವರ್ಗೆ ಸ್ವಾಮ್ಯತ್ವಮಂ, ಸರ್ವಂಗೆ ಸಾರಿಬಾ ಸೌಹಾರ್ದಮಂ, ಸರ್ವಲೋಕದ ಸರ್ವ ಸಂತೋಷಮಂ, ಸರ್ವರಿಂ ಸರ್ವರ ಉದ್ಧಾರಮಂ. ಭಾರತ ಸ್ವಾತಂತ್ರ್ಯ ಗಾಯತ್ರಿ ಎಂಬ ಕೃತಿಯ ಕವಿತೆಯಲ್ಲಿ ಉದಾತ್ತವಾಗಿ ಸರ್ವರಿಗೂ ಸ್ವಾತಂತ್ರ್ಯದ ಜೊತೆಗೆ ಸೌಹಾರ್ದತೆ, ಸಂತೋಷ, ಸ್ವಾಮ್ಯತ್ವ ಹಾಗೂ ಏಳಿಗೆಯನ್ನು ಬಯಸುವ ಮೂಲಕ ಸ್ವಾತಂತ್ರ್ಯದ ಮೂಲಕ ದೊರೆಯಬಹುದಾದ ಸರ್ವ ಕನಸುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂದುವರಿದು ಮಹಾಕವಿ ಕುವೆಂಪು ಅವರು ಹೀಗೆ ಹೇಳಿದ್ದಾರೆ: ಒಂದು ರಾಜ್ಯವ ಗೆದ್ದು ಸಿರಿಯನ್ನೆಲ್ಲವ ಕದ್ದು ಬಲವಂತರಾದವರು ಬಲವಿಲ್ಲದವರುಗಳ ತೊಳೆಯುತ್ತಿರಲು, ಜನರ ಮೊರೆ ಬಾನೆಡೆಗೆ ಮುಟ್ಟುತ್ತಿರಲು, ಉರುಳು ಹಗಲಿರುಳು ಎಲೆ ಧರಣಿ ನೀ ನಿಷ್ಕರುಣಿ. ಹೀಗೆ ಜನಮನದ ತವಕ ತಲ್ಲಣಗಳನ್ನು ಪಾರತಂತ್ರದ ಹಿನ್ನೆಲೆಯಲ್ಲಿ ಕವಿ ಕುವೆಂಪು ಅವರು ಅತ್ಯಂತ ಸಾತ್ವಿಕವಾಗಿಯೇ ಕಟ್ಟಿಕೊಟ್ಟು, ರಾಜ್ಯದ ಸಿರಿಯನ್ನು ಕದ್ದವನು ಒಳಗಿನವನಾದರೂ ಅಷ್ಟೇ, ಅವನು ಹೊರಗಿನವನಾದರೂ ಅಷ್ಟೇ ಎಂದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಧೂರ್ತತನವನ್ನು ತೆರೆದಿಟ್ಟಿದ್ದಾರೆ. ಒಡ ಹುಟ್ಟಿದವರ ಜೊತೆಗೆ ಅಕ್ಕಪಕ್ಕದವರ ಜೊತೆ ಗೇಣು ಭೂಮಿಗಾಗಿ ಎನ್ನ ಪ್ರಾಣ ಹೋಗಲಿ ಎಂದೆನ್ನುವೆ, ಕಾಣದೇನೋ ನಾಡೇ ಪರಾಧೀನವಾಗಿರುವುದು ಮನುಜ ಮಾತೃಭೂಮಿಯ. ಕವಿ ಮುದಬಿಡು ಕೃಷ್ಣರಾಯರು ಹೀಗೆ ಕಾವ್ಯದ ಮೂಲಕ ಕರೆ ನೀಡಿ ಒಡ ಹುಟ್ಟಿದವರ ಜೊತೆ ಒಡೆದಾಡುವ ನೀ ಪರಕೀಯರು ನಾಡೇ ಕಬಳಿಸಿದ್ದಾರೆ, ಹೋರಾಡು ಎಂದು ಹೇಳುವುದು ಮನನೀಯವಾಗಿದೆ. ವೀರರನ್ನು ನೆನೆದು ವೀರರಾಗಿ ಉಳಿಯುವ ಎಂಬ ಬೇಂದ್ರೆಯವರ ಕಾವ್ಯ ಎಂಥವರನ್ನೂ ಕಾಡುವಂಥದ್ದು. 1918 ಮುಂಚೆ ಬೇಂದ್ರೆಯವರು ತುತ್ತೂರಿ ಮತ್ತು ಆಹಾ ಸ್ವಾತಂತ್ರ್ಯ ದೇವಿ ಎಂಬ ಕವಿತೆ ಬರೆದು ಜೈಲಿಗೂ ಹೋಗಿ ಬಂದಿದ್ದರು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಸ್ವಾತಂತ್ರ್ಯದ ರೆಕ್ಕೆ ಬಿಚ್ಚಿ ನೋಡಿದ್ದೀರಾ ಎಂದು ಕೇಳುವ ಬೇಂದ್ರೆಯವರು ಕನ್ನಡವೂ ಭಾರತವೂ ಜಗವೆಲ್ಲ ಒಂದೇ ಎಂಬ ಬಹು ವಿಶಾಲ ನೆಲೆಯಲ್ಲಿ ಈ ಸ್ವಾತಂತ್ರ್ಯದ ಹೋರಾಟದ ಕವಿತೆಗಳನ್ನು ನವೋದಯ ಸಂಪ್ರದಾಯದ ನಂತರ ಇಡೀ ಕನ್ನಡ ಕಾವ್ಯ ಪ್ರಪಂಚಕ್ಕೆ ಹರಡಿದ್ದು ಅದು ಕಾವ್ಯದ ಅಂತಸತ್ವವೇ ಆಗಿದೆ. ಆದರೆ ದೇಶೀವಿ ಕಾವ್ಯ ಪರಂಪರೆಯಲ್ಲಿ ಮುಳುಗಿದ್ದ ಹೈದರಾಬಾದ್ ಕರ್ನಾಟಕಕ್ಕೆ ನವೋದಯ ಸಾಹಿತ್ಯವಾಗಲಿ ನವ್ಯ ಸಾಹಿತ್ಯವಾಗಲಿ ಗಾಢವಾಗಿ ಪರಿಚಯವೇ ಆಗಲಿಲ್ಲ. ಆ ಕಾರಣದಿಂದ ಈ ಸಂದರ್ಭದಲ್ಲಿ ಈ ನಮ್ಮ ಭಾಗದ ಕವಿಗಳಿಗೆ ಈ ಕಾವ್ಯ ಪ್ರೇರಣೆ ಆ ಘಟ್ಟದಲ್ಲಿ ಆಗಲಿಲ್ಲವೆಂದು ಬಹು ವಿಷಾದದಿಂದ ಹೇಳಬೇಕಾಗಿದೆ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಮಹಾಧಿವೇಶನವು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಅಲ್ಲಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂದು ಹುಯಿಲಗೋಡ್ ನಾರಾಯಣರಾರು ಹಾಡಿದಾಗ ಇದು ಏಕಕಾಲಕ್ಕೆ ಕನ್ನಡ ನಾಡು ಹಾಗೂ ರಾಷ್ಟ್ರಾಭಿಮಾನದ ಸ್ವಾತಂತ್ರ್ಯದ ಕನಸುಗಳಿಗೆ ರೆಕ್ಕೆ ಕಟ್ಟಿದ ಅನುಭವ ಮೂಡಿಸಿದ್ದು ಮರೆಯಲಾಗದಂತಹದ್ದು ಎಂದು ಅನೇಕ ಕಡೆ ಉಲ್ಲೇಖಿಸಲಾಗಿದೆ. ತಕ್ಕಡಿ ಹಿಡುಕೊಂಡು ಬೇಪಾರ ಮಾಡುತ್ತಾ ಬಿಳಪಾದ ಪಾರ್ಕಿಯ ಜನರೆಲ್ಲರೂ ಬಂದು ಕಕ್ಕಸ ಬಡುತ್ತಲ್ಲಿ ಕೂಡಿದರು, ನಮ್ಮ ಉಕ್ಕುವ ನಾಡನ್ನು ಕೆಡಿಸಿದರು ಎಂದು ದುಮಿದುಮಿ ಹಾಡು ಬರೆದ ಸೀತಾತನಯ ಹಾಗೂ ನೂರಾರು ಜನಪದ ಹಾಡುಗಳು, ಗೀಗಿ ಪದಗಳು, ಕಾವ್ಯ ಕ್ರಾಂತಿ ಗೀತೆಗಳನ್ನು ಉದಾಹರಿಸಬಹುದಾಗಿದೆ. ಒಟ್ಟಾರೆಯಾಗಿ ಇದೆಲ್ಲ ಹೇಳಬೇಕಾದರೆ ಆ ಸ್ವಾತಂತ್ರ್ಯ ಪೂರ್ವದ ರಾಷ್ಟ್ರಾಭಿಮಾನಿ ಹೋರಾಟಗಾರರು, ಕವಿಗಳು, ಕಲಾವಿದರು, ಪತ್ರಕರ್ತರು, ಹಾಡುಗಾರರು ಹೀಗೆ ಸೃಜನಶೀಲ ಮನಸ್ಸಿನ ಎಲ್ಲರೂ ತಮ್ಮ ಕೊಡುಗೆಯನ್ನು ತಮ್ಮ ತಮ್ಮ ಮಾಧ್ಯಮದ ಮೂಲಕ ನೀಡಿದ್ದಾರೆ. ಕೆಲವರು ಬೆಳಕಿಗೆ ಬಂದಿದ್ದಾರೆ, ಕೆಲವರು ಅವರದೇ ಕಾರಣದಿಂದ ಅಜ್ಞಾತವಾಗಿ ಉಳಿದಿದ್ದಾರೆ. ಅವರೆಲ್ಲರನ್ನು ನೆನೆಯಬೇಕಿದೆ. ಈ ಸ್ವತಂತ್ರ ಭಾರತದಲ್ಲೇ ಎಲ್ಲವನ್ನೂ ಬರೆದು ಬದುಕುವುದು ಕಷ್ಟ ಇರುವಾಗ ಆ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಿರಬಹುದು ಅಲ್ಲವೇ? ಇದು ಸ್ವಾತಂತ್ರ್ಯ ನಂತರದ ಇಂದಿನ ಯುವ ಪೀಳಿಗೆಗೆ ಸ್ವಲ್ಪ ಇತಿಹಾಸ ಗೊತ್ತು ಇರಲಿ, ಸ್ವಾತಂತ್ರ್ಯದ ಮಹತ್ವ ತಿಳಿದಿರಲಿ ಎಂದು ಹಂಚಿಕೊಂಡಿರುವೆ. ಒಟ್ಟಾರೆಯಾಗಿ ಆಗಿನ ಮಹಾತ್ಮ ಗಾಂಧಿ ಹಾಗೂ ಅವರ ಆಗಿನ ಎಲ್ಲ ನೇತಾರರ, ರಾಷ್ಟ್ರಾಭಿಮಾನಿಗಳ, ಹೋರಾಟಗಾರರ ಚಳುವಳಿ, ತ್ಯಾಗ, ಬಲಿದಾನಗಳಿಂದ ದೇಶವು ಸ್ವಾತಂತ್ರ್ಯವನ್ನು ದಿನಾಂಕ 15/8/1947 ಪಡೆಯಿತು. ಇದು ಒಂದು ಘಟ್ಟ. ಈಗ ಅದೇ ದೇಶದ ಇನ್ನೊಂದು ಸ್ವಾತಂತ್ರ್ಯದ ಹೋರಾಟದ ಕಡೆಗೆ ಹಾಗೂ ಈ ಹೈದರಾಬಾದ್ ಕರ್ನಾಟಕ ಭಾಗದ ಹೋರಾಟದ ಕಡೆಗೆ ಗಮನಿಸಬೇಕಿದೆ. ಇಡೀ ದೇಶ ಅಂದು ಸಂಭ್ರಮದಲ್ಲಿ ಇರುವಾಗ ಹೈದರಾಬಾದ್ ಕರ್ನಾಟಕ ಎಂದು ಗುರುತಿಸಿಕೊಂಡಾಗಿನ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರ, ಕೊಪ್ಪಳ ಜಿಲ್ಲೆಯ ಹೋರಾಟಗಾರರು, ಸ್ವಾತಂತ್ರ್ಯ ಪ್ರೇಮಿಗಳು, ಕವಿ ಸಾಹಿತಿಗಳು, ಸಾಮಾನ್ಯ ಜನ ಜೈ ಭಾರತ ಮಾತೆ ಎಂದು ಕೂಗಲಾಗದೆ, ತಾವು ಸಹ ತಿರಂಗಿ ಜಂಡ ಹಾರಿಸಲು ಸಾಧ್ಯವಾಗದೆ, ದೆಹಲಿಯ ಕೆಂಪು ಕೋಟೆಯ ಮೇಲೆ ಹಾರಿದ ಸ್ವಾತಂತ್ರ್ಯದ ಹಕ್ಕಿಯನ್ನು ಕಾಣಲಾಗದೆ ದಾಸ್ಯದಲ್ಲೇ ಮುಂದುವರೆದು ತಮ್ಮ ದುರದೃಷ್ಟಕತೆಗೆ ಎಳೆದುಕೊಂಡರು. ಅದಕ್ಕೆ ಕಾರಣ ಅಂದರೆ ಇಲ್ಲಿ ಆಗಿನ ಅರಸು ನಿಜಾಮನು ಭಾರತದ ಒಕ್ಕೂಟದಲ್ಲಿ ಸೇರದೆ ಸ್ವತಂತ್ರವಾಗಿಯೇ ಉಳಿದನು. ಆ ಕಾರಣ ಈ ಕನ್ನಡದ ನೆಲಕ್ಕೆ, ಈ ಭಾಗಕ್ಕೆ ಆ ಸ್ವಾತಂತ್ರ್ಯ ಸಿಗಲಿಲ್ಲ. ಇದಕ್ಕಾಗಿ ಈ ಭಾಗದ ಜನ ಇನ್ನೊಂದು ಸಂಗ್ರಾಮವೇ ನಡೆಸಬೇಕಾಯಿತು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿ ಎಂದೇ ಇತಿಹಾಸದಲ್ಲಿ ಹೆಸರು ಬಂದಿದೆ. ಈ ಹೈದರಾಬಾದ್ ಸಂಸ್ಥಾನ ದೇಶದಲ್ಲಿ ಅತಿ ದೊಡ್ಡ ಸಂಸ್ಥಾನ ಆಗಿತ್ತು. 82,000 ಚದುರ ಮೈಲಿಯಷ್ಟು ವಿಸ್ತರಣೆ ಹೊಂದಿತ್ತು. 1,60,00,000 ಜನಸಂಖ್ಯೆ ಇತ್ತು ಆಗ. ಮಿಕ್ಕೆಲ ಸಂಸ್ಥಾನ ಒಕ್ಕೂಟದಲ್ಲಿ ಸೇರಿದ ಮೇಲೆ ಈ ಕಡೆ ಗಮನಿಸಲು ಸರ್ದಾರ್ ಪಟೇಲರ ನಿರ್ಧಾರ ಆಗಿತ್ತು. ಅದಕ್ಕೆ ಕಾರಣಗಳು ಕೆಲವು ಹೇಳುತ್ತಾರೆ. ನೆಹರೂಗೆ ಕಾಶ್ಮೀರದ ಮೇಲೆ ಮೋಹವಿದ್ದಂತೆ
ಮೌಂಟ್ ಬ್ಯಾಟನ್ಗೆ ಹೈದರಾಬಾದ್ ಮೇಲೆ ಮೋಹವಿತ್ತಂತೆ. ಆ ಕಾರಣ ಒಂದಷ್ಟು ಸಮಯ ನಿಜಾಮನಿಗೆ ಬಿಟ್ಟು ಕೊಡಲಾದದ್ದು ಇಂಥ ರಾಜಕಾರಣ ಆಗಿತ್ತು. ಈ ಭಾಗದಲ್ಲಿ ಆಗ ಕನ್ನಡ ಶಾಲೆಗಳೇ ಇರಲಿಲ್ಲವೆಂದ ಮೇಲೆ ಇಲ್ಲಿ ಉಳಿದ ಜನಜೀವನ ಹೇಗಿತ್ತು ಎಂದು ಕಲ್ಪಿಸಿಕೋಬಹುದು. ಉರ್ದು ಬೋರ್ಡ್ ಹೊರಗೆ ಹಾಕಿ ಒಳಗೆ ಕನ್ನಡ ಕಲಿಸುವ ಒಂದೆರಡು ಭಾಲ್ಕಿ ಮಠಪೀಠಗಳಂತವು ಆಗ ಕನ್ನಡ ಉಳಿಸುವ ಕೆಲಸ ಮಾಡಿವೆ. ನೂತನ ವಿದ್ಯಾಲಯ ಕಲಬುರಗಿ, ಉಸ್ಮಾನಿಯಾ ಮಾಧ್ಯಮಿಕ ಶಾಲೆ ಚಿಂಚೋಳಿ, ಹಮ್ದರ್ದ್ ಹೈಸ್ಕೂಲ್ ರಾಯಚೂರು, ಕನ್ನಡ ಶಾಲೆ ಮೋರ್ಗಿ, ವಿದ್ಯಾನಂದ ಗುರುಕುಲ ಕುಕನೂರ್ ಇಷ್ಟು ವಿದ್ಯಾಸಂಸ್ಥೆಗಳು ಮಾತ್ರ ಆಗ್ಗೆ ಇದ್ದವು. ಈ ಭಾಗದಲ್ಲಿ ಕುರುತೋದದೆಯು ಕಾವ್ಯಪ್ರಯೋಗ ಪರಿಣಿತ ಮತಿಗಳ ನಾಡೆಂದು ಕವಿರಾಜ ಮಾರ್ಗದಲ್ಲಿ ಕವಿ ಶ್ರೀವಿಜಯ ಹೇಳಿದಂತೆ ಈ ಭಾಗದಲ್ಲಿ ದೇಶಿ ಕಾವ್ಯ ಪರಂಪರೆ, ಆಧುನಿಕ ವಚನ ಸಾಹಿತ್ಯ ಹರಿದು ಬಂದಿದೆ. ದುಂದುಮಿ ಹಾಡುಗಳು, ಗೀಗಿ ಪದಗಳ ಮೂಲಕ ಈ ಹೈದರಾಬಾದ್ ವಿಮೋಚನಾ ಹೋರಾಟಕ್ಕೆ ಪ್ರೇರಣೆ ನೀಡಿವೆ. ಅವುಗಳ ಮೂಲಕ ಇತಿಹಾಸ ನಿರ್ಮಾಣಗೊಂಡಿದೆ. ನಿಜಾಮನು ಮೂಲಭೂತವಾಗಿ ಒಳ್ಳೆಯ ಅರಸನೇ ಆಗಿದ್ದನೆಂದು ಹೇಳಲಾಗುತ್ತದೆ. ಆದರೆ ಆತನ ಸೇನಾಧಿಪತಿ ಆಗಿದ್ದ ಕಾಸಿಮ್ ರಜ್ವಿ ಎಂಬ ಮತಾಂಧನು ಸ್ವಾತಂತ್ರ್ಯ ಬಯಸದ ಹಿಂದೂ ಮುಸ್ಲಿಮರ ಮೇಲೆ ಅನ್ಯಾಯ, ಅತ್ಯಾಚಾರ, ಹಿಂಸೆ, ದೌರ್ಜನ್ಯದ ಹೊಳೆಯನ್ನೇ ಹರಿಸಿದ್ದಾನೆ. ಆತನು ಪುಂಡು ಪೋಖರಿಗಳ ರಜಾಕಾರರು ಎಂಬ ಹೆಸರಿನ ಸೈನ್ಯವನ್ನು ಕಟ್ಟಿ ಈ ಭಾಗವನ್ನು ಆಗ ನರರಾಕ್ಷಸನಂತೆ ಕಾಡಿರುವುದು ಅನೇಕ ಕತೆ, ಕವನ, ಬೀದಿ ನಾಟಕಗಳ ಮೂಲಕ ಇಂದಿಗೂ ಪರಿಸ್ಥಿತಿಯ ಭೀಕರತೆಯಿಂದ ನೆನೆಯುವಂತಿವೆ. ಆಗಿನ ಪರಿಸ್ಥಿತಿ ನರಕ ಸದೃಶ್ಯವಾಗಿತ್ತು. ಯಾವ ಸ್ವಾತಂತ್ರ್ಯ ಸಹ ಇರಲಿಲ್ಲ. ಪ್ರಜೆಗಳಿಗೆ ಮೂಲಭೂತವಾದ ಯಾವ ಸ್ವಾತಂತ್ರ್ಯ ಇರಲಿಲ್ಲ. ಸಮಾನತೆ ಬೋಧಿಸಿದ ಮುಸ್ಲಿಂ ಪತ್ರಕರ್ತನನ್ನೇ ಗುಂಡಿಟ್ಟು ಕೊಲ್ಲಲಾಗಿತ್ತು. ಇದರ ಮೇಲೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದಾಗಿತ್ತು. ಸ್ವಾಮಿ ರಮಾನಂದ ತೀರ್ಥರೆಂಬ ಗಾಂಧಿವಾದಿಯ ನೇತೃತ್ವದಲ್ಲಿ ಸ್ವತಂತ್ರ ಭಾರತದಲ್ಲಿ ಸೇರಲು ಜನ ತುದಿಗಾಲ ಮೇಲೆ ನಿಂತು ಹೋರಾಟಕ್ಕೆ ಇಳಿದಿದ್ದರು. ಸರ್ದಾರ್ ಶರಣಗೌಡರು, ಚನ್ನಬಸಪ್ಪ ಕುಳಿಗೇರಿ, ಜಗನ್ನಾಥರಾವ್ ಚಂಡರ್ಕಿ, ದತ್ತಾತ್ರೇಯ ಅವರಾದಿ, ದಿಗಂಬರರಾವ್ ಕಲ್ಮಾಣ್ಕರ್, ಅಣ್ಣಾರಾವ್ ಗಣಮುಖಿ, ನಾರಾಯಣರಾವ್ ಕಾಣಿಹಾಳ್, ಚಂದ್ರಶೇಖರ್ ಪಾಟೀಲ್ ಮಹಗಾಂವ್, ತಿಮ್ಮಯ್ಯ ದರ್ಬಾರಿ, ದಾಸರಾವ್ ಮೊಕ್ತೇದಾರ್, ಹನುಮಂತರಾವ್ ಕಕ್ಕೇರಿ, ಬಸಪ್ಪ ದರ್ಜೆ, ರಾಮರಾವ್ ಹೆಜೀಬ್, ಅಣ್ಣಾರಾವ್ ಪಾಟೀಲ್ ಆಳಂತ್, ನಾಗಣ್ಣ ವಕೀಲರು, ಸುರ್ಪುರ್ ತಾಲೂಕಿನ ವಿರೂಪಾಕ್ಷಪ್ಪಗೌಡ, ಕೋಲೂರು ಮಲ್ಲಪ್ಪನವರು, ವಿದ್ಯಾಧರ್ ಗುರೂಜಿ, ಸಗರದ ಅಚ್ಚಪ್ಪಗೌಡ ಸುಬೇದಾರ್, ಬ್ಯಾರಿಸ್ಟರ್ ವೆಂಕಟಪ್ಪ ನಾಯಕರು, ಬಾವು ಸಾಹೇಬ್ ದೇವಳಗಾಂವ್ಕರ್, ಕುಸುಮಾಕರ ದೇಸಾಯಿ, ಹುತಾತ್ಮರಾದ ಪತ್ರಕರ್ತ ಶಯೋವುಲ್ಲಾ ಖಾನ್, ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ನಾಗಪ್ಪ ಶೆಟ್ಟರ್ ಶಹಾಪುರ, ವೆಂಕಟರಾವ್ ಪದಕಿ, ಯಲ್ಲಪ್ಪ ಗಲಗ್ ಸಗರ್, ಶ್ರೀಪಾದರಾವ್ ಕುಲಕರ್ಣಿ, ವಾಮದೇವ್ ದೀಕ್ಷಿತ್, ತ್ರಿಲೋಚನಾ ದೀಕ್ಷಿತ್, ವೆಂಕಟರಾವ್ ದೇವಳಗಾಂವ್ಕರ್, ಅನಂತ್ ಶರ್ಮಾ ಚಿಂಚೋಳಿ, ಪರಮಣ್ಣ ಬೆಳ್ವಾರ್, ಭಗವಾನ್ ರಾವ್ ಕಿಸನ್ ರಾವ್, ಲಕ್ಷ್ಮಣರಾವ್ ಜಮದರ್ಖಾನಿ, ಕಿಶನ್ ರಾವ್ ದೇಶಪಾಂಡೆ ಮಳ್ಳಿ, ಗೋಪಾಲರಾವ್ ಆಧೋನಿ, ಕೃಷ್ಣಮಾಚಾರಿ ಪುಣೇಕರ್, ಮಾಧವರಾವ್ ಬಾಸುತ್ಕರ್, ಮಹಾದೇವಪ್ಪ ಹೇಮನೂರ್ಕರ್, ಹನುಮನ್ಗೌಡ ಹೀಗೆ ಅನೇಕರು ಆಗಿನ ಅಖಂಡ ಕಲಬುರಗಿ ಜಿಲ್ಲೆಯ ಹೋರಾಟಗಾರರಿದ್ದರು. ಈಗ ಯಾದಗಿರಿ ಜಿಲ್ಲೆಯಾದ ಮೇಲೆ ಅದರಲ್ಲಿ ಅನೇಕರು ಯಾದಗಿರಿ ಜಿಲ್ಲೆಯವರು ಇದ್ದಾರೆ. ನಮ್ಮ ಸಗರನಾಡು ಒಂದರಲ್ಲೇ ಸುಮಾರು 30ಕ್ಕೂ ಹೆಚ್ಚು ವಿಮೋಚನಾ ಹೋರಾಟಗಾರರಿದ್ದು ಅವರು ಅಚ್ಚಪ್ಪಗೌಡ ಸುಬೇದಾರ್ ಅವರ ಮುಖಂಡದಲ್ಲಿ ಹೋರಾಟ ಮಾಡಿದ್ದು, ಬಳ್ಳಾರಿ ಉಮಾರ್ ಎಂಬ ರಜಾಕಾರರ ನಾಯಕನನ್ನು ಎದುರಿಸಿದ್ದು ಇತಿಹಾಸವಾಗಿದೆ. ಗೋರ್ಟಾ ಘಟನೆ ಇಂದಿಗೂ ಜನಮಾನಸದಲ್ಲಿ ಇದೆ. ಇಂಥವು ಆಗ ಎಲ್ಲ ಊರುಗಳಲ್ಲಿ ನಡೆದಿವೆ. ರಜಾಕಾರರ ಹೆಸರಿನ ಸಮಾಜದ ದುಷ್ಕರ್ಮಿಗಳೆಲ್ಲ ಅದರಲ್ಲಿ ಸೇರಿದ್ದರು. ಅದರಲ್ಲಿ ಕೇವಲ ಒಂದು ಜಾತಿಯ ಧರ್ಮದ ಜನ ಮಾತ್ರ ಇರಲಿಲ್ಲ. ಎಲ್ಲ ಜಾತಿ ಧರ್ಮದ ದುಷ್ಕರ್ಮಿಗಳು ಅದರಲ್ಲಿ ಸೇರಿ ಜನರನ್ನು ಅಕ್ಷರಾಂಶ ಲೂಟಿಗೈದಿದ್ದರು. ಇನ್ನು ಬೀದರ್ ಜಿಲ್ಲೆಯಿಂದ ರಾಮಚಂದ್ರ ಬೀರಪ್ಪ, ಭೀಮಣ್ಣ ಖಂಡ್ರೆ, ಆರ್ ವಿ ಬಿಡಪ್, ಹಕೀಕತ್ ರಾಯ್, ಬಾಯಿ ಭನ್ಸಿಲಾಲ್, ಬಾಯಿ ಶ್ಯಾಮ್ಲಾಲ್, ಶಿವಚಂದ್ರ ನೆಲ್ಲಿಗಿ, ಗೋಪಾಲರಾವ್ ಶಾಸ್ತ್ರಿ, ಭೀಮರಾವ್ ಪಟವರ್ಧನ್, ಚಂದ್ರಶೇಖರ್ ಶಾಸ್ತ್ರಿ, ಕಿಶನ್ ರಾವ್ ಚಟುಗುಪ್ಕರ್, ಮಹಾದೇವಪ್ಪ ಡುಮ್ಮಿ ಗೋರ್ಟಾ, ವಿಠೋಬಾ ನರಸಪ್ಪ ನಿರೋಡೆ, ಬ್ರಿಜ್ವಾಲ್ ಸಿಂಗ್ ಬೀದರ್ ಇನ್ನು ಅನೇಕರು ಭಾಗವಹಿಸಿದ್ದರು. ಇನ್ನು ರಾಯಚೂರು ಜಿಲ್ಲೆಯಿಂದ ವೀರನಗೌಡ ಹುಲಗುಂಚಿ, ಚಿದಂಬರ ಭಟ್, ಚನ್ನಬಸಪ್ಪಗೌಡ, ನಾರಾಯಣ ಶಾಸ್ತ್ರಿ, ಭೀಮಸೇನ್ ರಾವ್ ದೇಸಾಯಿ, ಅನಿರುದ್ಧ ದೇಸಾಯಿ, ಮಲ್ಲಪ್ಪ ಮುರಡಿ, ರಾಮಕೃಷ್ಣ ಭಟ್, ಸೋಮಪ್ಪ ಶಿವಲಿ, ಭೀಮನಗೌಡ ಪೊಲೀಸ್ ಪಾಟೀಲ್, ಕಾಳಪ್ಪ ಯರಾಳಿ, ಎಂ ವಿರೂಪಾಕ್ಷಪ್ಪ ಯಲಿ, ಬಂಕಾಚಾರ್ಯ, ಶ್ಯಾಮಾಚಾರ್ಯ, ನರಸಿಂಹಾಚಾರ್ಯ, ಮಾನಪ್ಪ ಕಮ್ಮಾರ್, ವೆಂಕಟರಾವ್, ಸಿದ್ಲಿಂಗಪ್ಪ, ಪ್ರಹ್ಲಾದಾಚಾರ್ಯ, ಚನ್ನಬಸಯ್ಯ ಹೀಗೆ ಅನೇಕರು ಸಿಗುತ್ತಾರೆ. ಹೀಗೆ ಅನೇಕರ ನೇತೃತ್ವದಲ್ಲಿ ನಿಜಾಮನ ವಿರುದ್ಧ ಹೋರಾಟ ರೂಪುಗೊಂಡಿತ್ತು. ಹೈದರಾಬಾದ್ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟ ಕೆಲವು ಕ್ಯಾಂಪುಗಳು ಮತ್ತು ಅವುಗಳ ಮುಖಂಡರು ಹೀಗಿದ್ದರು. ತಾಳಿಕೋಟೆಯ ಕ್ಯಾಂಪ್ ಶ್ರೀ ರಾಜ ವೆಂಕಟಪ್ಪ ನಾಯಕ ಸುರ್ಪುರ್ ಅದರ ಮುಖಂಡರಾಗಿದ್ದರು. ಅಪ್ಪಾರ ವಕೀಲರು ಅವರ ಸಹಾಯಕರಾಗಿದ್ದರು. ಮೈಂದರ್ಗಿ ಕ್ಯಾಂಪ್ ಶ್ರೀ ಹಕೀಕತ್ರಾವ್ ಚಟುಗುಪ್ಪ ಈ ಕ್ಯಾಂಪಿನ ಮುಖ್ಯಸ್ಥರಾಗಿದ್ದರು. ಸಿಂದಗಿ ಕ್ಯಾಂಪ್ ಶ್ರೀ ಸರ್ದಾರ್ ಶರಣಗೌಡ ಇನಾಮ್ದಾರ್ ಕ್ಯಾಂಪಿನ ಮುಖ್ಯಸ್ಥರಾಗಿದ್ದರು. ವಾಗ್ದರಿ ಕ್ಯಾಂಪ್ ಶ್ರೀ ಅಣ್ಣಾರಾವ್ ಪಾಟೀಲ್ ಆಳಂದ್ ಇದರ ಮುಖ್ಯಸ್ಥರಾಗಿದ್ದರು. ಗೌಡಗಾಂವ್ ಕ್ಯಾಂಪ್ ಶ್ರೀ ಭೈರಪ್ಪ ಪಾಟೀಲ್ ಇವರ ಮುಂದಾಳತ್ವದಲ್ಲಿ ಇತ್ತು. ದುದನಿ ಕ್ಯಾಂಪ್ ಶ್ರೀ ಭೀಮರಾವ್ ಪಾಟೀಲ್ ಈ ಕ್ಯಾಂಪಿನ ಮುಖಂಡರಾಗಿದ್ದರು. ಕೇಸರ ಜವಳಗ ಕ್ಯಾಂಪ್ ಶ್ರೀ ದತ್ತಾತ್ರೇಯ ದಿಗಂಬರರಾವ್ ಕಲ್ಮಣ್ಕರ್ ಈ ಕ್ಯಾಂಪಿನ ಮುಖಂಡರಾಗಿದ್ದರು. ಕಕ್ಕಳಮೇಲಿ ಕ್ಯಾಂಪ್ ಶ್ರೀ ಶರಣಗೌಡ ಇನಾಮ್ದಾರ್ ಹಾಗೂ ದಾಸರಾವ್ ಮುಕ್ತೇದಾರ್ ಇವರ ಮುಖಂಡತ್ವದಲ್ಲಿ ಇತ್ತು. ಹಳ್ಳಿಕೇರೂರು ಕ್ಯಾಂಪ್ ಶ್ರೀ ಶಂಕರಗೌಡ ಬೆಟದೂರ್ರವರ ನೇತೃತ್ವ. ಮುಂಡ್ರಗಿ ಕ್ಯಾಂಪ್ ಶ್ರೀ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳ ನೇತೃತ್ವದಲ್ಲಿ ಇತ್ತು. ತೊಂಡಚೇರ್ ಕ್ಯಾಂಪ್ ಶ್ರೀ ಅಣ್ಣಾರಾವ್ ಪಾಟೀಲ್ ಕೌರ್ಕೇಡ್ ಅವರ ನೇತೃತ್ವದಲ್ಲಿತ್ತು. ಲಿಂಗದಳ್ಳಿ ಕ್ಯಾಂಪ್ ಶ್ರೀ ಬಾವು ಪಟೇಲ್ ಅವರ ನೇತೃತ್ವ. ಹೀಗೆ ರಜಾಕಾರರ ವಿರುದ್ಧ ಹೋರಾಡಲು ಹಾಗೂ ಸಾಮಾನ್ಯ ಜನತೆಗೆ ರಕ್ಷಣೆ ನೀಡಲು ಈ ಶಿಬಿರಗಳು ಆರಂಭಗೊಂಡಿದ್ದವು.
ಆಗ ಈ ಭಾಗದ ಕವಿಗಳಾಗಿದ್ದ ಸಿದ್ದಯ್ಯ ಪುರಾಣಿಕರು, ಶಾಂತರಸರು, ಪಂಚಾಕ್ಷರಿ ಹಿರೇಮಠರು, ಸಗರ್ ಕೃಷ್ಣಾಚಾರ್ಯರು, ಸಗರ್ ಬಸಪ್ಪ ಹೊನ್ಕಲ್ಲರು, ಮಾನವಿ ನರಸಿಂಗರಾಯರು, ಹೋಳಿ ಶೇಷಗಿರಿರಾವ್, ವಸಂತ ಕುಷ್ಟಗಿ, ಶಾಶ್ವತ್ ಸ್ವಾಮಿ ಮುಕುಂದಿ ಮಠ್, ಭೀಮಸೇನರಾವ್ ಕುಲಕರ್ಣಿ, ಎಜಾಜ್ ತಿಮ್ಮಾಪುರಿ, ಡಾಕ್ಟರ್ ಕೆ ಮುದ್ದಣ್ಣ, ದತ್ತಾತ್ರೇಯ ಹೆರೂರು ಸ್ವಾಮಿ ನಾಯಕ್, ಎಂಎಸ್ ಮಹಂತಯ್ಯ, ರಾಘವೇಂದ್ರ ಹಿಟಗಿ, ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ, ರೇವಣಸಿದ್ದಸ್ವಾಮಿ, ರುದ್ರಸ್ವಾಮಿ ಮಠ್, ಎಸ್ ಬಾಣದ್, ವೀರಣ್ಣ ಪಡಿಶೆಟ್ಟಿ, ರಾಘವೇಂದ್ರ ಕುಷ್ಟಗಿ, ಹನುಮಂತರಾವ್ ಮಾಸ್ತರ್, ಡಾಕ್ಟರ್ ಮಂದಾಕಿನಿ ತವಗ, ವೆಂಕಟರಾವ್ ನಾಯಕ್, ಕೃಷ್ಣರಾವ್ ಗದಾರ್, ನಸರತ್ ಸಿಂಗ್, ವಿಭು ಕವಿ, ಗಾಂಧಿವಾದಿ ಶರಣಪ್ಪ ದೇವದುರ್ಗ, ಜನಾರ್ದನ ದೇಸಾಯಿ, ರಾಮಣ್ಣ ಹವಳಿ, ಗೋರ್ಬಾಳ್ ಹನುಮಂತರಾವ್, ಕೀರ್ತನ ಕೇಸರಿ, ಜಯರಾಮಾಚಾರ್ ಕೊಪ್ಪತ್, ಹೀಗೆ ಅನೇಕ ಕವಿಗಳು ಕಾಣಸಿಗುತ್ತಾರೆ. ಆದರೆ ಆಗಿನ ಬೀದರ್ ಜಿಲ್ಲೆಯಿಂದ ಒಬ್ಬ ಕವಿಯೂ ಸಹ ಕಾಣಬರುವುದಿಲ್ಲ ಎಂಬುದು ಸಹ ಇಲ್ಲಿ ದಾಖಲಿಸಲೇಬೇಕಿದೆ. ಅದಕ್ಕೆ ಕಾರಣ ಅಂದರೆ ಆಗ ಅಲ್ಲಿ ಕನ್ನಡ ವಾತಾವರಣದ ಕೊರತೆಯೋ ಅಥವಾ ಸಮೀಪದ ನಿಜಾಂ ಸರ್ಕಾರದ ಕೆಂಗಣ್ಣಿನ ಕಾರಣವೂ ಇರಬಹುದಾಗಿದೆ. ರೈಲ್ವೆಯಲ್ಲಿ ಉದ್ಯೋಗಿ ಆಗಿದ್ದ ಜಯರಾಮಾಚಾರ್ ಕೊಪ್ಪದವರು ರೈಲಿನಲ್ಲಿ ಬಂದ ಮಹಾತ್ಮ ಗಾಂಧಿ ಅವರಿಗೆ ಹಾರ ಹಾಕಿದ ಒಂದೇ ಕಾರಣಕ್ಕೆ ಅವರನ್ನು ಉದ್ಯೋಗದಿಂದ ವಜಾ ಮಾಡಿದ್ದರಂತೆ ಬ್ರಿಟಿಷ್ ಸರ್ಕಾರ. ಮುಂದೆ ಅವರು ಸ್ವಾತಂತ್ರ್ಯದ ಕುರಿತು ಅನೇಕ ಹಾಡುಗಳು, ಕೀರ್ತನೆ ರಚಿಸಿ ಜನತೆಗೆ ತಮ್ಮ ಕಾವ್ಯದ ಮೂಲಕ ಸ್ವಾತಂತ್ರ್ಯದ ಹಂಬಲಕ್ಕೆ ಪ್ರೇರಣೆ ನೀಡಿದ್ದಾರೆ. ಮಾನವಿ ನರಸಿಂಗರಾವ್ ಅವರ ಕವಿತೆಯೊಂದು ಹೀಗಿದೆ: ವಂದನೆಯೇ ಗಡ ವಂದನೆಯೇ, ವೀರ ಯೋಧರಿಗೆ ವಂದನೆಯೇ, ಗಾಂಧಿ ಮಹಾತ್ಮನಿಗೆ ವಂದನೆಯೇ, ಗಾಂಧಿ ತತ್ವಗಳಿಗೆ ವಂದನೆಯೇ, ಅನ್ನ ನೀಡುವ ರೈತನಿಗೆ ವಂದನೆಯೇ, ಈ ದೇಶಭಕ್ತರಿಗೆ ವಂದನೆ. 1947-48ರಲ್ಲಿ ಪ್ರಕಟವಾದ ಮುಸುಕುತರೆ ಕವನ ಸಂಕಲನದಲ್ಲಿ ಈ ವಿಮೋಚನಾ ಚಳವಳಿ ಸಂದರ್ಭದಲ್ಲಿ ಬರೆದ ಕೆಲವು ಕವಿಗಳ ಕವಿತೆಗಳು ಈಗ ಲಭ್ಯವಿವೆ. ಉದರ ಪೂಷಣೆಗೆಂದು ಕಡಲಿನಾಚೆಯ ಜನರು ಬಂದು ನೆಲೆ ಊರಿದರು ನಿನ್ನ ಮನೆಯಂಗಣತಿ, ಬಗೆ ಬಗೆಯ ತಂತ್ರಗಳ ಆಟವ ಹೂಡಿದರು, ನಿನ್ನೊಣಗರನು ದಾಸ್ಯ ಸಾಗರಕ್ಕೆ ದುಡಿದರು, ಸ್ವಾತಂತ್ರ್ಯ ಸುರೆಮನೆಯ ನರಕವನ್ನು ಮಾಡಿದರು, ಪರತಂತ್ರ ಹರಿದೊಗೆಯ ಬಯಸುವ ನಾಡವರ ಸೆರೆಮನೆಗೆ ದೂಡುವರು, ನಾಡು ಕಾಡಾಯಿತು, ಒಡಕುಗಳ ಬೀಡಾಯಿತು, ಬಡತನಕ್ಕೆ ತವರಾಯಿತು, ಪರತಂತ್ರ ಸ್ಥಿರವಾಯಿತು, ಸ್ವಾತಂತ್ರ್ಯ ಕನಸಾಯಿತು, ಇನ್ನೆನಿತು ದಿನ ಮೌನ ನಿನ್ನ ಯಶಕ್ಕಿದು ಊನ, ಭಾರತೀಯೇ ಬಾ ಹೊರಗೆ ಸೈರಣಿಯ ಮುಸುಕುತೆಗೆ, ರಣಚಂಡಿ ನೀನಾಗಿ ಹೂಂಕರಿಸಿ ಕಣಕೆನೆಗೆ, ಸ್ವಾತಂತ್ರ್ಯ ದಾಹಾವಧಿ ವೈರಿಗಳ ಬೆಗೆಮೊಗೆ, ದಾಸ್ಯದ ಮುಸುಕುತೆಗೆ. ಶಿವಲಿಂಗ ರಾಯಚೂರ್ ಎಂಬ ಕವಿ ಇವರು ಏಕಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯದ ಹಾಗೂ ನಿಜಾಮನ ವಿರುದ್ಧದ ಎರಡು ಸಂದರ್ಭಗಳಲ್ಲಿ ಪ್ರತಿಭಟಿಸಿ ತಮ್ಮ ಕಾವ್ಯ ಕಟ್ಟಿರುವುದು ಈ ಕಾವ್ಯದ ಮೂಲಕ ಗಮನಿಸಬಹುದಾಗಿದೆ. ಒಂದು ಕಡೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ, ಅದರ ಕೆಳಗಡೆ ನಿಜಾಂ ಸರ್ಕಾರ, ಅದರ ಕೆಳಗಡೆ ಗೌಡ ಕುಲಕರ್ಣಿಗಳೆಂಬ ನಿಜಾಮನಿಂದ ನೇಮಕಗೊಂಡವರು. ಈ ಎಲ್ಲ ದೌರ್ಜನ್ಯ ಸಹಿಸಿ ಬದುಕುವ ಪರಿಸ್ಥಿತಿ ಜನಗಳದಾಗಿತ್ತು. ಆಗ ಬೇಗಂ ಪಾಕಿಸ್ತಾನ ಎಂಬ ಕವಿತೆಯನ್ನು ನಿಜಾಂ ಸರ್ಕಾರದ ವಿರುದ್ಧವಾಗಿ ಬರೆದಿದ್ದ ಶಾಂತರಸರು ಅದೇನಾದರೂ ಅವನ ಗಮನಕ್ಕೆ ಬಂದಿದ್ದರೆ ತಮ್ಮ ಕೊಲೆಯಾಗುತ್ತಿತ್ತೋ ಎಂದು ಈ ಬರಹದ ಲೇಖಕನಾದ ನನ್ನ ಮುಂದೆ ಹಲವು ಸಲ ಹಂಚಿಕೊಂಡಿದ್ದರು. ಎಲ್ಲೆಡೆಯೂ ನಾಡಿನಲ್ಲಿ ನಡೆದಿಯೋದು ಗೋಳಾಟ, ಬಡವ ಬಲ್ಲಿದರೆಂಬ ಭೇದ ಭಾವನೆಯ ಆಟ, ಅನ್ನವಿಲ್ಲದೆ ಜನರು ಸಾಹಿತಿಯರು ಪಟಪಟ, ಆಳುವವರು ನಡೆಸಿಯರು ಕುಟಿಲ ಕಪಟದ ಮಾಟ, ವಿಶ್ವ ಬೀಣೆಯ ಮೇಲೆ ಜನತೆಯ ಬೆರಳೆಳೆದು ಹಾಡುತ್ತಿರೆ ಸ್ವಾತಂತ್ರ್ಯದ ಗಾನ ಎದೆ ಬಿರಿದು, ದೂಡುತ್ತಿರೆ ಪರತಂತ್ರ ಸತ್ಯದಿಂ ತಿಳಿದು, ದನಿಗೆಟ್ಟು ಕೂಗುತಿಯ ಸ್ವಾರ್ಥ ಬಗೆ ಬಗೆದು, ಎಲ್ಲರೊಳಗೂಡು ದೊರಕುವುದು ಜಯಮಾಲೆ, ಇಲ್ಲದಿರೆ ಇಹದೆಂದಿಗೂ ನರಕನೆಲೆ, ತಿಳಿ ನಿನ್ನ ನಿನಗಿಹುದು ಹಾಲ್ಜೇನ, ಸುಖ ಶಾಂತಿ ಪಡೆವೆ ಬೇಗಂ ಪಾಕಿಸ್ತಾನ. ಹೀಗೆಂದು ನಿಜಾಮನನ್ನು ಪಾಕಿಸ್ತಾನದ ಬೇಗಮ್ಮಾಗಿಸಿ ಬಹುದೊಡ್ಡ ಕವಿತೆ ಬರೆದು ಆಗಿನ ಇಲ್ಲಿಯ ಪರಿಸ್ಥಿತಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಕೇವಲ ಕವಿತೆ ಬರೆದು ಸಹ ಕೂಡದೆ ಶಾಲೆಯಲ್ಲಿ ಒಂದೇ ಮಾತರಂ ಕೂಗಿ ಶಾಲೆಯಿಂದ ಹೊರಹಾಕಿಸಿಕೊಂಡಿದ್ದಾರೆ. ಮುಂದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ತಮ್ಮ ಊರಿನಲ್ಲಿ ಭಾರತದ ಧ್ವಜ ಹಾರಿಸಿ ಲಾಠಿ ಏಟು ತಿಂದಿದ್ದಾರೆ. ಇವರ ಕಾವ್ಯ ಮತ್ತು ತಮ್ಮ ಕಥೆಗಳ ಮೂಲಕ ಆ ಕಾಲದ ಚರಿತ್ರೆಯನ್ನು ಕಣ್ಣ ಮುಂದೆ ನಿಲ್ಲುವಂತೆ ಕಟ್ಟಿಕೊಟ್ಟಿದ್ದಾರೆ. ಕಾವ್ಯಾನಂದ ಕಾವ್ಯನಾಮದ ಸಿದ್ದಯ್ಯ ಪುರಾಣಿಕರ ಸಲಾಂ ಸಾಬ್ ಹಿಂದೂ ಮುಸ್ಲಿಂ ಭಾವನಾತ್ಮಕ ಸಂಬಂಧದ ಹಿನ್ನೆಲೆಯಲ್ಲಿ ಬರೆದ ಕವಿತೆಯಾಗಿದೆ. ನಿಜಾಮ್ ಆಗಲಿ ಕಾಸಿಂ ರಜ್ವಿ ಆಗಲಿ ಮುಸ್ಲಿಂ ಆಳರಸರಾಗಿದ್ದ ಕಾರಣದಿಂದ ಇಲ್ಲಿ ಹಿಂದೂ ಮುಸ್ಲಿಂ ದ್ವೇಷ ಬೇಡ ಎಂಬ ಸೌಹಾರ್ದತೆಯ ಹಾಗೂ ಈ ನೆಲಕ್ಕೆ ವಿಮೋಚನೆ ಬೇಕೇ ಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಕವಿತೆ ಇದೆ. ಅನಗತ್ಯ ದ್ವೇಷ ಬೇಡ ಎಂಬುದು ಈ ಕಾವ್ಯದ ಮೂಲ ಆಶಯವಾಗಿತ್ತು. ಭಾರತದ ವೈರಿಗಳು ಬಡ ತುರುಕರಲ್ಲ, ಸಿರಿ ತಲೆಗೇರಿ ಕುಣಿಹಿತಿಯ ಸ್ವಾರ್ಥಿಗಳು ಕೆಲವು ಜನ. ಬಡ ತುರುಕರು ಬೇಡುವುದು ಅನ್ನ ಅಲ್ಲ ಪಾಕಿಸ್ತಾನ, ಇವರೊಡನೆ ದ್ವೇಷವೇ ನಾಲ್ಕಾಣೆಯ ನಿತ್ಯ, ಸಲಾಬ್ ಸಾಮ್ ಅವನ ಹಿಗ್ಗದು ಕಂಡು ಹಿಗ್ಗಿತೆನ್ನದೆ, ಇಂದು ಹೊಟ್ಟೆ ತುಂಬ ಉಣ್ಣುವನು ಹಸಿದ ಜೀವಿ, ಹುಟ್ಟಿನೊಳಗಿರಬಹುದು ಹಸಿದ ಹೊಟ್ಟೆಯಲ್ಲಿ ಕುಲವುಂಟೆ, ಸಲಾಂ ಸಾಬ್ ಸಲಾಂ ಸಾಬ್. ಹಸಿದ ಬಡ ಮುಸ್ಲಿಮನಿಗೆ ಹೊಟ್ಟೆ ತುಂಬ ಅನ್ನ ಬೇಕೇ ಹೊರತು ಪಾಕಿಸ್ತಾನ ಅಲ್ಲ. ಹಸಿವಿಗೆ ಕುಲವುಂಟೆ ಎಂದು ಕೇಳುವ ಮೂಲಕ ಆ ಜನರ ನಯವಿನಯದ ಬಗ್ಗೆ, ಒಳ್ಳೆತನದ ಬಗ್ಗೆ ಸಲಾಂ ಸಾಬ್ ಎಂದು ಅವರು ನೀಡುವ ಗೌರವದ ಹಿನ್ನೆಲೆಯಲ್ಲಿ ಮತೀಯ ಸಾಮರಸ್ಯ ಹಾಗೂ ನಿಜಾಮನ ವಿರುದ್ಧದ ಹೋರಾಟವನ್ನು ಸಹ ಈ ಕಾವ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಪಾದ್ರಿ ಲಿಂಗಾಯತರ್ ಒಂದಾಗಿ ಭಾರತ ಸ್ವಾತಂತ್ರ್ಯ ಕಾಣುವರ್, ಮತವೆಂಬುದೇ ರಾಜ್ಯ ಮತವೆಂಬುದೇ ಧರ್ಮ, ಎಲ್ಲ ಮತಗಳ ತಮಗೆ ತಮ್ಮ ರಾಜ್ಯವನ್ನು ಧರ್ಮವನ್ನು ತತ್ವಗಳ ಬೇಡುತ್ತಾ ಕಲಹವನ್ನೆಸಗುತ್ತಾ ಭಾರತದ ಸ್ವಾತಂತ್ರ್ಯ ಮಣ್ಣು ಮಾಡಿಯರು, ಎಲ್ಲ ಮತ ಅಲ್ಲಿರಲಿ ಧರ್ಮ ಮಲಗಿರಲಿ ಎಂದು ವಿ.ಎಂ. ಗುಂಡಾಚಾರ್ಯ ಎನ್ನುವ ಕವಿಗಳು ಈ ಸಂದರ್ಭದ ಕಟ್ಟಿದ ಕವಿತೆಯಲ್ಲಿ ನಿಮ್ಮ ಧರ್ಮಕ್ಕಾಗಿ ಹೊಡೆದಾಡಬೇಡಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಎಂಬ ಕಳಕಳಿ ಹೊಂದಿದ್ದಾರೆ.
ಇವರಿಗೆ ಆಗಿನ ಜಾಗತಿಕ ಹಾಗೂ ದೇಶದೊಳಗಿನ ಎಲ್ಲ ವಿದ್ಯಮಾನಗಳು ಬಲ್ಲವರಾಗಿದ್ದರು ಎಂಬುದು ಅವರ ಪೂರ್ಣ ಕವಿತೆ ಧ್ವನಿಸುತ್ತದೆ. ಫ್ಯಾಸಿಸಂ, ನಾಜಿಸಂ, ಸೋಷಿಯಲಿಸಂ, ಕಮ್ಯುನಿಸಂ ಹೀಗೆ ಎಡಪಕ್ಷಗಳು ಬಲಪಕ್ಷಗಳ ಉದಾಹರಣೆ ನೀಡಿ ಈ ದ್ವೇಷ ನಿಲ್ಲಿಸಿ ದೇಶದಲ್ಲಿ ಶಾಂತಿ ನೆಲೆಸುವಂತಾಗಲಿ ಎಂದು ಹಂಬಲಿಸಿದ್ದು ವಿಶೇಷವಾಗಿದೆ. ಸರ್ವರೆಡಗೈದನತೆ ಉಗ್ರತರ ಭಾಷಣ, ಸರ್ವರಲ್ಲಿ ತುಂಬಿಹನು ಜೀವಕಳೆ ಹರ್ಷಗಳ, ಸರ್ವ ವಿಧದಿಂ ಗೈದನು ಸಿದ್ಧತೆಗಳನ್ನು, ಸೆರೆಗೆ ಸಿದ್ಧಾಯ್ತು ಜನ ತೋರಿದೆಲ್ಲ ಹಂಗುಗಳ. ಹೀಗೆಂದು ಕವಿ ದತ್ತರಥಯ್ಯ ಹೆರೂರ್ ಅವರು ಆಗಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಮುಂಚೂಣಿಯಲ್ಲಿ ಇದ್ದ ಸ್ವಾಮಿ ರಮಾನಂದ ತೀರ್ಥರ ಕುರಿತು ಅವರ ಹೋರಾಟದ ಹಿನ್ನೆಲೆಯಲ್ಲಿ ಕಾವ್ಯ ರಚಿಸಿದ್ದಾರೆ. ಆಗಿನ ಸಾಮಾನ್ಯ ಜನರಿಗೆ ತ್ಯಾಗ ಬಲಿದಾನಗಳಿಗೆ ಅಣಿ ಮಾಡುವುದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಿರಲಿಲ್ಲ, ಸರ್ದಾರ್ ಪಟೇಲರು ಬಂದಿರಲಿಲ್ಲ. ಯಾವ ಭಾರತ ದೇಶಕ್ಕಾಗಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ಯೋಧರು ಈ ವಿಮೋಚನಾ ಚಳವಳಿ ಬಂದಿರಲಿಲ್ಲ. ಆದರೆ ಅವರು ಭಾಗವಹಿಸಿದ್ದು ಸ್ವಾಮಿ ರಮಾನಂದ ತೀರ್ಥರ ಒಂದು ಮುಖಂಡತ್ವದಲ್ಲಿ ಈ ಭಾಗ ಸಂಪೂರ್ಣವಾಗಿ ಸ್ವಾತಂತ್ರ್ಯ ವಿಮೋಚನಾ ಹೋರಾಟಕ್ಕೆ ಅಣಿಯಾಗಿ ನಿಂತಿತ್ತು. ಹಾವಳಿ ಒಳಗೆ ರಜಾಕಾರರ ಕಾವಲಿಗೈದರು ಸೇರಿ ಶಿಬಿರ, ಸಾವಿಗೆ ಬೆದರದೆ ಎದುರಿಸಿ ಸರಕಾರ, ಜೀವತೆತ್ತರು ಬಲಿದಾನ ಬಂಟರು ಹೀಗೆ ಇವರು ಶಾಲೆಯ ಲಾವಣಿಗಳನ್ನು ಸಹ ರಚಿಸಿ ಆಗ ರಜಾಕಾರರ ವಿರುದ್ಧ ಹೋರಾಡಲು ಗುಪ್ತವಾಗಿ ನಡೆಸುತ್ತಿದ್ದ ಸೇನಾ ಶಿಬಿರ ಸೇರಿ ಬಲಿದಾನ ನೀಡಿದವರ ಕುರಿತು ಜನಮಾನಸಕ್ಕೆ ತಿಳಿಸುವ ಅನೇಕ ಹಾಡು ಹಾಗೂ ಕವಿತೆಗಳನ್ನು ರಚಿಸಿದ ಕವಿಯಾಗಿದ್ದಾರೆ. ಸ್ವಾಮಿನಾಯಕ್ ಎಂಬ ಕವಿ ಉಸ್ಮಾನಿಯಾ ವಿವಿಯ ಗ್ರಂಥಾಲಯದಲ್ಲಿ ಕೆಲಸ ಮಾಡುತ್ತಿದ್ದು ಸಹ ಹೋರಾಟದ ಕವಿತೆಗಳನ್ನು ರಚಿಸಿದ್ದರು. ಎನ್ನ ಕರುಳಿನ ಮಾಲೆ ನಿನ್ನ ಸ್ವರದೊಳಗಿಟ್ಟು, ನರಗಳನ್ನು ಬಗೆದೊಂದು ವೀಣೆಯನ್ನು ಮಾಡಿ, ನಿನ್ನ ಗುಣಗಳ ಹಾಡಲೇನಮ್ಮ, ತೆಗೆದಿಡಲೆ ಸಿರ ಕಮಲ ನಿನ್ನಡಿಯೊಳಮ್ಮ, ನಿನ್ನ ಮಗನಲ್ಲವೇನಮ್ಮ, ನಾನು ವರದ ಹಸ್ತವನ್ನಿಟ್ಟು ಕಳುಹಮ್ಮ ನೀನು ತಾಯಿ ಎಂದು ಹೇಳುವ ಮೂಲಕ ಕನ್ನಡಾಂಬೆ ಹಾಗೂ ಭಾರತಾಂಬೆಯನ್ನು ಏಕಕಾಲಕ್ಕೆ ಸ್ಮರಿಸಿ ತಾಯಿಯ ಮೂಲಕ ತನ್ನ ಅರ್ಪಣೆಯ ಮನೋಭಾವದ ಮೂಲಕ ಅಪ್ರತ್ಯಕ್ಷವಾಗಿ ಸ್ವಾತಂತ್ರ್ಯದ ಹಂಬಲ ವ್ಯಕ್ತಪಡಿಸಲು ಗಮನಿಸಬಹುದಾಗಿದೆ. ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ಸ್ವಾತಂತ್ರ್ಯ ಹೋರಾಟ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ಕವಿತೆ ರಚಿಸಿದ್ದಾರೆ. ಸ್ವಾಮಿ ರಮಾನಂದ ತೀರ್ಥರ ಮುಂದಾಳತ್ವದಲ್ಲಿ ವಿದ್ಯಾರ್ಥಿ ದಶೆಯಲ್ಲೇ ಸೇರಿ ತಮ್ಮ 15ನೇ ವಯಸ್ಸಿನಲ್ಲಿಯೇ ಕೊಪ್ಪಳದ ಐತಿಹಾಸಿಕ ಕೋಟೆಯ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಭಾರತದ ಧ್ವಜ ಹಾರಿಸಿ ಅಲ್ಲಿ ಕಾವಲುಗಾರರಿಂದ ತಪ್ಪಿಸಿಕೊಂಡು ಮುಂದೆ ಕ್ರಾಂತಿಕಾರಿ ಸಂಘಟನೆ ಸೇರಿ ಹೈದರಾಬಾದ್ ವಿಮೋಚನೆ ಆದ ಮೇಲೆಯೇ ತಮ್ಮ ಊರಿಗೆ ಮರಳಿದ ಕವಿ ಹಾಗೂ ಕಲಿಯವರು. ಇವರ ಕವಿತೆಗಳು ನೂರಾರು ಸಂಖ್ಯೆಯಲ್ಲಿ ಇವೆ. ಇಂದಿಗೂ ಧಾರವಾಡದಲ್ಲಿದ್ದರೂ ಸಂತಸ ಹಾಗೂ ಅಭಿಮಾನದ ಸಂಗತಿಯಾಗಿದೆ. ನಿನ್ನ ಕೃಪೆಯಿಂದ ಕತ್ತಲೆಯು ಸತ್ತು ಚುಕ್ಕೆಗಳು ಕರೆಗೆ ಬೆಳಕನ ಧಾರೆಯಾಗಿ ಲೋಕದ ಬೀದಿ ಬೀದಿಯ ತುಂಬ ಬೆಳ್ಳಂ ಬೆಳಕು ಸುರಿದಿದೆ ಕೆಳದಿ ಎಂದು ವಿಮೋಚನೆ ನಂತರ ಸಂತಸದಲ್ಲಿ ಹಂಚಿಕೊಂಡ ಕವಿತೆಯ ಸಾಲಿರಬಹುದು ಇದು. ಹೀಗೆ ಹುಡುಕುತ್ತಾ ಹೋದರೆ ಇನ್ನೂ ಅನೇಕ ಕವಿಗಳು, ಹೋರಾಟಗಾರರು ಹೈದರಾಬಾದ್ ವಿಮೋಚನಾ ಚಳವಳಿ ಭಾಗವಹಿಸಿ ಭಾರತದ ಗಣತಂತ್ರದ ಒಳಗಡೆ ಸೇರಲು ಬಯಸಿ ಅಪಾರ ಸಾವು ನೋವು, ಅತ್ಯಾಚಾರ, ಅನಾಚಾರ, ಲೂಟಿಗೆ ಒಳಗಾದ ಜನರ ನೋವುಗಳು ಕಾವ್ಯವಾದದ್ದು ನಮಗೆ ಇನ್ನೂ ಹಸಿ ಹಸಿಯಾಗಿ ಕಾಣಸಿಗುತ್ತವೆ. ಆ ಕಾಸಿಂ ರಜ್ವಿಯ ರಜಾಕಾರರಲ್ಲಿ ಕೇವಲ ಮುಸ್ಲಿಮರು ಇರಲಿಲ್ಲ, ಸಮಾಜಘಾತುಕರೆಲ್ಲ ಅದರಲ್ಲಿ ಸೇರಿದ್ದರು. ಹಾಗಾಗಿ ಈ ಹೈದರಾಬಾದ್ ಕರ್ನಾಟಕದ ಜನತೆಗೆ ಅದೊಂದು ಕರಾಳ ಅಧ್ಯಾಯ. ಕೆಲವು ಮರೆಯುವುದರಲ್ಲಿ ಸುಖವಿದೆ ಅನ್ನುತ್ತಾರಲ್ಲ, ಹಾಗೆ ಇವು ಮರೆತು ನಾವೆಲ್ಲ ಹಿಂದೂ ಮುಸ್ಲಿಂ ಬಾಯಿ ಹಾಗೆ ಸೌಹಾರ್ದತೆಯ ಜೀವನ ನಡೆಸಬೇಕಿದೆ. ಆಗ ಅನೇಕ ಹಿಂದೂ ಹಾಗೂ ಇತರ ಧರ್ಮೀಯರಿಗೆ ಮುಸ್ಲಿಮರ ಸಹಾಯ ಮಾಡಿದ್ದಾರೆ, ರಜಾಕಾರರ ಹಿಂಸೆಯಿಂದ ಕಾಪಾಡಿದ್ದಾರೆ. ಮುಂದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸೇನೆಯ ಕಾರ್ಯಾಚರಣೆ ಆರಂಭ ಮಾಡಿದಾಗ ಮುಗ್ಧ ಮುಸ್ಲಿಮರಿಗೆ ಹಿಂದೂಗಳು ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಸೂಫಿ ಸಂತರು, ಅನುಭಾವಿಗಳು, ಬಸವಾದಿ ಶರಣರ ಪರಂಪರೆ ಇರುವುದರಿಂದ ಮತೀಯ ಗಲಭೆಗಳು ಇತರೆಡೆಗಳಂತೆ ನಡೆಯಲಾರವು. ಇದು ಇಲ್ಲಿಯ ಸಾಮರಸ್ಯದ ಬದುಕಿನ ಕೊಡುಗೆ ಎಂದರೂ ತಪ್ಪಿಲ್ಲ. ಹೈದರಾಬಾದ್ ವಿಮೋಚನಾ ಚಳುವಳಿ ಕೊನೆಗೂ ಕೇಂದ್ರ ಸರ್ಕಾರಕ್ಕೆ ತಲುಪಿ ರಜಾಕಾರರ ವಿರುದ್ಧದ ಸೈನಿಕ ಕಾರ್ಯಾಚರಣೆ ನಡೆದು ಸೆಪ್ಟೆಂಬರ್ 17, 1948ರಂದು ಈ ಭಾಗಕ್ಕೆ ನಿಜಾಮನ ಆಡಳಿತದಿಂದ ಬಿಡುಗಡೆ ದೊರೆತು ಇವರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಶ ದೊರಕಿತು. ಹೈದರಾಬಾದ್ ಸಂಸ್ಥಾನದ ವಿಮೋಚನೆಯ ಅಮೃತ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ಪುನರ್ಮನನ ಮಾಡಿ ಮುಂದಿನ ಜನಾಂಗಕ್ಕೆ ಇತಿಹಾಸವನ್ನು ಕಟ್ಟಿಕೊಡುವ ಪ್ರಯತ್ನ ಆಗಬೇಕಿದೆ. ಇದುವರೆಗೆ ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಸಂಗ್ರಾಮಕ್ಕೆ ಅಮೃತ ಮಹೋತ್ಸವದ ಸಂಭ್ರಮ ಈ ಕುರಿತು ಮಾತನಾಡಿದವರು ಸಿದ್ದರಾಮ್ ಹೊನ್ಕಲ್. ಸಂಕಲನ ಮಧು ದೇಶ್ಮುಖ್.